ಚಾಳಿಗಳು, ವ್ಯವಹಾರಗಳು, ಓಟನ್ನು ಕೊಂಡುಕೊಳ್ಳುವ, ಭ್ರಮಿತಗೊಳಿಸುವ, ಸುಳ್ಳು ಹೇಳುವ, ಸುಳ್ಳನ್ನೇ ಸತ್ಯವಾಗಿಸುವ ಯಾವ ಆಟವೂ ನಡೆಯುವುದಿಲ್ಲ ಅನ್ನುವಂಥ ವಾಸ್ತವದ ಜ್ಞಾನ ಕಾಂಗ್ರೆಸ್ಸಿಗೆ ಇನ್ನೂ ಆಗಿಲ್ಲ. ತಮಿಳುನಾಡಿನ ಆಫೀಸರು ತನ್ನ ಆತ್ಮಕಥೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ದೇಶ ವಿರೋಧಿ, ದೇಶದ್ರೋಹಿ ಮನೋಭಾವವನ್ನು ಮತ್ತು ಒಳ ಒಪ್ಪಂದವನ್ನು ಅಥವಾ ಶಾಮೀಲಾದದ್ದನ್ನು ಬಹಿರಂಗಪಡಿಸಿದೆ. ಬಾಲು ಯಾವ ಕೋರ್ಟಲ್ಲಿ ನಿಂತಿತ್ತು, ಎಲ್ಲಿಂದ ಪುಟಿದಿದೆ, ಇದು ಎಲೆಕ್ಷನ್ನಿನ ಕಾರಣಕ್ಕಾಗಿಯೇ ಈ ವಿಡಿಯೋವನ್ನು, ಈ ಪ್ರಕರಣವನ್ನು ಈ ಸಂದರ್ಭದಲ್ಲೇ ಬಿಟ್ಟಿದ್ದು ಅಂತ ನಿಮಗೆ ಅನ್ನಿಸುವುದಿಲ್ವೇ? ಹಾಗಾದರೆ ಅದರ ಒಳಗಡೆ ಎಲ್ಲ ವಿಚಾರಣೆಯ ಸತ್ಯಗಳು ಹೊರಗೆ ಬಂದು ಜನಸಾಮಾನ್ಯರಿಗೆ ಮುಟ್ಟಬೇಕು ಅನ್ನುವುದೇ ಈ ಷಡ್ಯಂತ್ರದ ಒಂದು ಪ್ರಥಮ ಕಾರಸ್ಥಾನ ಅಂತ ನನಗನ್ನಿಸ್ತದೆ. ಇದು ಮುಂದುವರಿತದೆ. ಆದರೆ ಕಾಂಗ್ರೆಸ್ಸಿಗೆ 7ನೇ ತಾರೀಕಿನ ಮತದಾನದ ನಂತರ ಇದರ ಬಗ್ಗೆ ಯಾವ ಆಸಕ್ತಿ ಉಳಿಯುವುದಿಲ್ಲ, ಇದು ಗ್ಯಾರಂಟಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 2ನೇ ಹಂತದ ಮತದಾನದ ಕೊನೆಯ ದಿನ ಅಂದರೆ ನಾಳೆ ಮತದಾನ ಆರಂಭ ಆಗುತ್ತೆ. ಅಲ್ಲಿಗೆ ಒಂದು ಹಂತದಲ್ಲಿ ಕರ್ನಾಟಕದ ಚುನಾವಣೆಯ 2 ಪರ್ವ ಮುಗಿದಿರುತ್ತದೆ. ಈ ಓಟಿಗಾಗಿ, ಈ ಅಧಿಕಾರಕ್ಕಾಗಿ ಯಾವ ರೀತಿಯ ನೀಚತನಕ್ಕೂ ಸಮಾಜವನ್ನು, ಸಂಸ್ಕೃತಿಯನ್ನು, ಮಹಿಳೆಯರನ್ನು, ಧರ್ಮವನ್ನು ಯಾವುದನ್ನೂ ಕೂಡ ಯಾವ ಮಟ್ಟಕ್ಕೂ ಅದನ್ನು ಅಪಮಾನಿಸುವ, ಅವಮಾನಿಸುವ, ಹೀಗಳೆಯುವ, ಜೈ ಶ್ರೀರಾಮ್ ಅಂದರೆ ಪೊಲೀಸರು ಬೂಟುಗಾಲಿನಲ್ಲಿ ಒದೆಬೇಕು ಅನ್ನುವ 26/11 ಹೇಮಂತ್ ಕರ್ಕರೆ ಅವರ ದಾರುಣವಾದಂಥ ಸಾವನ್ನು ಕಸಬ್ನ ಮೂಲಕ ಏನು ಆಯಿತು, ಅದನ್ನು ಕೂಡ ಕಾಂಗ್ರೆಸ್ಸಿನ ಮಹಾರಾಷ್ಟ್ರದ ಮುಖಂಡ ಹೇಳ್ತಾರೆ RSS ಮನೋಭಾವದ ಪೊಲೀಸ್ ಆಫೀಸರ ಗುಂಡಿಗೆ ಅವರು ಬಲಿಯಾದದ್ದು ಅಂತ. ಶನಿವಾರ ಪೂಂಚ್ನಲ್ಲಿ ಭಯೋತ್ಪಾದಕರು ವಾಯುಸೇನೆಯ ವಾಹನದ ಮೇಲೆ ದಾಳಿ ಮಾಡ್ತಾರೆ. 4 ಜನರಿಗೆ ಅಲ್ಲಿ ಗಾಯ ಆಗತ್ತೆ. ತೀವ್ರವಾಗಿ ಚಿಂತಾಜನಕ ಸ್ಥಿತಿಯಲ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಈಗಾಗಲೇ ಒಬ್ಬ ಯೋಧ ಬಲಿದಾನವನ್ನು ಗೈದಿದ್ದಾರೆ. ಇದನ್ನು ಕೂಡ ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿ ಪಂಜಾಬಿನ ಗುರುಚರಣ್ ಸಿಂಗ್ ಹೇಳ್ತಾರೆ, BJPಯ ಸ್ಟಂಟ್ ಇದು. ಎಲೆಕ್ಷನ್ ಬಂದ ಹೊತ್ತಿನಲ್ಲಿ ಭಯೋತ್ಪಾದಕರ ದಾಳಿಯನ್ನು ನಡೆಸುವುದು BJPಯ ಒಂದು ಹವ್ಯಾಸ. ಆದರೆ ತಮಾಷೆ ಅಂತಂದರೆ ಈ ದಾಳಿಯನ್ನು ನಡೆಸಿದ್ದು ಈಗಾಗಲೇ ಲಷ್ಕರ್ ಜುಟ್ ತಂಡ ಅನ್ನೋದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಭಾರತದ ಒಟ್ಟು ಈ ಬೆಳವಣಿಗೆಯನ್ನು, ಆರ್ಥಿಕ ಒಂದು ಭದ್ರತೆ, ಆರ್ಥಿಕ ಬೆಳವಣಿಗೆ, ವಿಶ್ವಮಟ್ಟದಲ್ಲಿ ಭಾರತ ಸ್ಥಾಪಿಸಿದಂಥ ಒಂದು ಸಾರ್ವಭೌಮತ್ವ, ಮುಖ್ಯವಾಗಿ 370 ಅಬ್ರೋಗೇಟ್ ಮಾಡಿದ್ದು, ಪಾಕಿಸ್ತಾನ ದಿವಾಳಿಯಾದದ್ದು, ಈ ಎಲ್ಲದರ ಹಿನ್ನೆಲೆಯಲ್ಲಿ ಮತ್ತೆ ಭಾರತವನ್ನು ಕೆಣಕಲಿಕ್ಕೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಕ ಸಂಘಟನೆಗಳು ಪ್ರಯತ್ನಿಸ್ತಾ ಇರುವುದನ್ನು, ಭಾರತ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇರುವುದನ್ನು ಕೂಡ ಒಂದು ಸಾರ್ವಭೌಮತ್ವದ ಕಾರಣಕ್ಕಾಗಿ, ರಾಷ್ಟ್ರೀಯತೆಯ ಕಾರಣಕ್ಕಾಗಿ, ಭಾರತದ ಒಂದು ನೆಲದ ಅಳಿವು ಉಳಿವಿನ ಪ್ರಶ್ನೆಗಾಗಿ, ಅಥವಾ ಭಾರತದ ಇಡೀ ಗಡಿಯನ್ನು ಕಾಯ್ತಾ ಇರುವಂಥ ಯೋಧರ ಈ ಬಲಿದಾನವನ್ನು ಕೂಡ ರಾಜಕೀಕರಣಗೊಳಿಸುವಂಥ ಈ ಕ್ಷುದ್ರತೆ ನಿರಂತರವಾಗಿ ಕಾಂಗ್ರೆಸ್ನಿಂದ ನಡ್ಕೊಂಡು ಬಂದಿದೆ. 26/11 ಪ್ರಕರಣದ ಹಿಂದೆ ಆಗಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ವರ್ತಿಸಿತ್ತು ಅನ್ನೋದರ ಬಗ್ಗೆ ಆವಾಗಿನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನಲ್ಲಿರುವಂಥ ತಮಿಳುನಾಡಿನ ಆಫೀಸರು ತನ್ನ ಆತ್ಮಕಥೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ದೇಶ ವಿರೋಧಿ, ದೇಶದ್ರೋಹಿ ಮನೋಭಾವವನ್ನು
ಮತ್ತು ಒಳ ಒಪ್ಪಂದವನ್ನು ಅಥವಾ ಶಾಮೀಲಾದದ್ದನ್ನು ಬಹಿರಂಗಪಡಿಸಿದೆ. ಇದೇ ಚುನಾವಣೆಯ ಪೂರ್ವದಲ್ಲಿ ಅಮೆರಿಕ ಮತ್ತು ಬ್ರಿಟನ್ಗೆ ಯಾವ ಸಂಘಟನೆ ಆಹ್ವಾನಿಸಿದ್ದು ರಾಹುಲ್ ಗಾಂಧಿಯನ್ನು ಅನ್ನೋದು ಕೂಡ ಈ ದೇಶಕ್ಕೆ ಗೊತ್ತಿದೆ. ಸರ್ಜೇವಾಲಾ ಹೇಳ್ತಾರೆ, ಮೋದಿಯವರು ಮತ್ತೆ ಬಂದರೆ ಸಂವಿಧಾನವನ್ನು ಬದಲಿಸ್ತಾರೆ. ಸಂವಿಧಾನವನ್ನು ಈ 10 ವರ್ಷದಲ್ಲಿ ಮೋದಿಯವರು 2 ಬಾರಿಯ ತನ್ನ ಪ್ರಧಾನಿ ಪಟ್ಟದ ಆಡಳಿತದಲ್ಲಿ ಎಷ್ಟು ಅದ್ಭುತವಾಗಿ ಅದನ್ನು ಮಾನ ಸಮ್ಮಾನ ಮತ್ತು ಗೌರವದಿಂದ ಕಾಪಾಡಿದ್ದಾರೆ ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಸಂವಿಧಾನವನ್ನು ತನಗೆ ವಿರುದ್ಧವಾಗಿ ಕೋರ್ಟಿನ ಅಲಹಾಬಾದಿನ ತೀರ್ಪು ಬಂದಾಗ ಇಂದಿರಾ ಗಾಂಧಿಯವರು ಯಾವ ರೀತಿ ಎಮರ್ಜೆನ್ಸಿಯನ್ನು ಹೇರಿದರು, ಸಂವಿಧಾನವನ್ನು ಅಂಡಿನಡಿ ಹಾಕಿ ಹೇಗೆ ಹೊಸಕಿದ್ರು ಅನ್ನುವ ಸತ್ಯವೂ ಗೊತ್ತಿದೆ. 370 ಹಾಕುವಾಗ ಸಂವಿಧಾನದ 58ನೇ ಛೇದದಲ್ಲಿ ನೀವು ಏನನ್ನ ಮಾಡಿದ್ರಿ ಅನ್ನುವಂಥ ಒಂದು ಖತರ್ನಾಕಾದಂಥ ಇತಿಹಾಸದ ಪುಟ ಅಥವಾ ದೇಶ ವಿರೋಧಿ, ದೇಶವನ್ನು ಅಭದ್ರಗೊಳಿಸುವ, ದೇಶದ ಶಿರವನ್ನೇ ಕತ್ತರಿಸುವಂಥ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ಸು ಯಾವ ರೀತಿ ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. 110ಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನು ತನ್ನ ಸ್ವಾರ್ಥಕ್ಕಾಗಿ, ಅಧಿಕಾರದ ರಾಜಕಾರಣದ ಭದ್ರತೆಗಾಗಿ, ತನ್ನ ಕುರ್ಚಿಯ ಭದ್ರತೆಗಾಗಿ ಸಂವಿಧಾನವನ್ನು ಯಾವ ರೀತಿ ಅಮೈಂಡ್ಮೆಂಟ್ ಮಾಡಿದಿರಿ, ತಿದ್ದಿದ್ದೀರಿ ಅನ್ನೋದೂ ಈ ದೇಶಕ್ಕೆ ಗೊತ್ತಿದೆ. ಸಂವಿಧಾನದ ಮೇಲೆ ನಿರಂತರವಾದ ಸವಾರಿಯನ್ನು ಮಾಡಿದ್ದು ಕಾಂಗ್ರೆಸ್ಸು. 1947ರಿಂದ 58-59 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಸಂವಿಧಾನಕ್ಕೆ ಅಂಬೇಡ್ಕರ್ರ ಆಶಯದ ವಿರುದ್ಧವಾಗಿ ಸೆಕ್ಯುಲರಿಸಮ್, ಜಾತ್ಯತೀತತೆ ಅನ್ನುವ ಶಬ್ದವನ್ನು ಸೇರಿಸಿದ್ಯಾರು? ಇದೇ ಕಾಂಗ್ರೆಸ್ ತಾನೇ. ವಕ್ಫ್ ಬೋರ್ಡಿಗೆ ಪ್ರತ್ಯೇಕವಾದ ಕಾಯ್ದೆಯನ್ನು ರಚಿಸಿದ್ಯಾರು? ನರಸಿಂಹರಾವ್ ಸರ್ಕಾರದಲ್ಲಿ ಇದೇ ಕಾಂಗ್ರೆಸ್ ತಾನೇ. ಇವತ್ತದರ ದುಷ್ಪರಿಣಾಮ ಮತ್ತು ಅದರ ಇಡೀ ದೇಶವನ್ನು ಕಬಳಿಸುವಂಥ ಒಂದು ಕೆಲಸವನ್ನು ಅದು ಯಾವ ರೀತಿ ಮಾಡ್ತಾ ಇದೆ ಅನ್ನೋದನ್ನು ಜನ ದಾಖಲಿಟ್ಟಿದ್ದಾರೆ. ಜನಕ್ಕೆ ನೆನಪಿದೆ ಕಾಂಗ್ರೆಸ್ಸಿನ ಒಂದು ದುಷ್ಟ ಇತಿಹಾಸ ಯಾವ ರೀತಿ ಇದೆ ಅಂತಂದರೆ, ತನ್ನ ಅಧಿಕಾರದ ಉಳಿವಿಗೆ, ಅಧಿಕಾರಕ್ಕಾಗಿ ಬರುವಿಕೆಗೆ ಅದು ಯಾವುದೇ ಷಡ್ಯಂತ್ರವನ್ನು ಅಥವಾ ಮಾನ ಸಮ್ಮಾನ, ಸಾಮಾಜಿಕವಾದಂಥ ಯಾವುದೇ ರೀತಿಯ ಈ ದೇಶದ ಒಟ್ಟು ನೆಲೆಯನ್ನು ವಿಕಾರಗೊಳಿಸುವಂಥ ಕೆಲಸಕ್ಕೂ ಅದು ಮುಂದಾಗ್ತದೆ ಅನ್ನೋದಕ್ಕೆ ಬೇಕಷ್ಟು ಸಾಕ್ಷ್ಯಗಳು ಸಿಗ್ತವೆ. ಅದೇ ರೀತಿಯಲ್ಲಿ ಈ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅಶ್ಲೀಲ ವಿಡಿಯೋದ ಪ್ರಕರಣವನ್ನು ಕೂಡ ವ್ಯಾಖ್ಯಾನಿಸಬಹುದು. ಇವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಸಹೋದರಿಯರ ಬಗ್ಗೆ, ತಾಯಂದಿರ ಬಗ್ಗೆ, ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಸಮಾಜದ ಬಗ್ಗೆ ಲವಲೇಶವು ಅವರಿಗೆ ಅದನ್ನು ಒಂದು ಸಮೃದ್ಧ ಸಮಾಜವಾಗಿ ನಾವು ಕಟ್ಟಬೇಕು ಅನ್ನುವಂಥ ಯಾವ ಇರಾದೆಯೂ ಇಲ್ಲ. ಒಮ್ಮೆ ಇದ್ದಿದ್ದಾಗಿದ್ದರೆ ಈ 75 ವರ್ಷದಲ್ಲಿ 58-59 ವರ್ಷ ತಾನು ಆಡಳಿತ ಮಾಡಿದ್ದ ಇದೇ ಕಾಂಗ್ರೆಸ್ಸು ಇವತ್ತಿಗೂ ಬಡತನದ ಬಗ್ಗೆ ಮಾತಾಡುತ್ತೆ, ಇವತ್ತಿಗೂ ಮೀಸಲಾತಿ ಬಗ್ಗೆ ಮಾತಾಡ್ತದೆ, ಇವತ್ತಿಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣವನ್ನು ಮಾಡ್ತದೆ. ಇದೇ ಅಂಬೇಡ್ಕರ್ ಹೇಳಿದ್ದು 10 ವರ್ಷ ತಪ್ಪಿದರೆ 15, ಅದಕ್ಕಿಂತ ಮುಂದುವರಿಬಾರ್ದು ಮೀಸಲಾತಿ. 75 ವರ್ಷ ಆದರೂ ಕೂಡ ಇವತ್ತು ಮೀಸಲಾತಿಯನ್ನು ಹೆಚ್ಚಿಸುವ, ಅಲ್ಪಸಂಖ್ಯಾತರನ್ನು OBCಗೆ ಸೇರಿಸಿ OBC ಮೀಸಲಾತಿಯ ಒಂದು ಆ ಅವಕಾಶವನ್ನು ಕೂಡ ವೋಟ್ ಬ್ಯಾಂಕಿಗಾಗಿ ಮತ್ತೆ ಅದನ್ನು ಅಲ್ಪಸಂಖ್ಯಾತರಿಗೆ ಹಂಚುವ ಕೆಲಸವನ್ನು ಕೂಡ ಕಾಂಗ್ರೆಸ್ಸೇ ಮಾಡ್ತಾ ಇರೋದು. ಆರ್ಥಿಕವಾಗಿ ಭಾರತ ಎಲ್ಲಿತ್ತು, ಅಭಿವೃದ್ಧಿಯ ಪಥದಲ್ಲಿ ಭಾರತ ಎಲ್ಲಿತ್ತು? ಇದೇ UPA ಸರ್ಕಾರ 10 ವರ್ಷ ಆಡಳಿತವನ್ನು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಮಾಡಿದಾಗ ಭಾರತದ ಒಟ್ಟು ಮಾನ, ಸ್ವಾಭಿಮಾನ ಅಥವಾ ಗಡಿ ಸಮಸ್ಯೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಟ್ಟು ಚಿತ್ರ, ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ಅಭಿವೃದ್ಧಿಯ ಪಥ ಯಾವ ದಿಕ್ಕಿನಲ್ಲಿತ್ತು ಸ್ವಾಮಿ? ಈ ಕಾಂಗ್ರೆಸ್ಸಿಗೆ
ಬುರುಡೆ ಬಿಡುವ, ಸುಳ್ಳು ಹೇಳುವ, ಸುಳ್ಳನ್ನೇ ಸತ್ಯವಾಗಿಸುವ, ನಿಜವನ್ನು ತಿರುಚುವ, ವೋಟನ್ನು ಖರೀದಿಸುವ ಇಂಥ ಒಂದು ಕುಲಕಸುಬದು ಅಂತ. ಅವರಿಗದು ನಿಜವಾದಂಥ ರಕ್ತಗತವಾದಂಥ ಕಲೆ. ಆದರೆ ಕಾಲ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಜನ್ರೇಷನ್ ಬದಲಾಗಿದೆ, ಭಾರತ ಬದಲಾಗಿದೆ. ಹಾಗಾಗಿ ಮತದಾನದ ಇವತ್ತಿನ ಸಂಕ್ರಮಣ ಸ್ಥಿತಿಯಲ್ಲಿ ನಿಮ್ಮ ಈ ಹಳೆಯ ಯಾವುದೇ ಚಾಳಿಗಳು, ವ್ಯವಹಾರಗಳು, ವೋಟನ್ನು ಕೊಂಡುಕೊಳ್ಳುವ, ಭ್ರಮಿತಗೊಳಿಸುವ, ಸುಳ್ಳು ಹೇಳುವ, ಸುಳ್ಳನ್ನೇ ಸತ್ಯವಾಗಿಸುವ ಯಾವ ಆಟವೂ ನಡೆಯುವುದಿಲ್ಲ ಅನ್ನುವಂಥ ವಾಸ್ತವದ ಜ್ಞಾನ ಕಾಂಗ್ರೆಸ್ಸಿಗೆ ಇನ್ನೂ ಆಗಿಲ್ಲ. ರಾಹುಲ್ ಗಾಂಧಿಯ ಸುಳ್ಳಿನ ಸರಮಾಲೆ ನಿರಂತರವಾಗಿ ಮುಂದುವರೆದಿದೆ. ಆಗಾಗ ಪೆಟ್ಟು ತಿಂತಾನೆ ಇದ್ದಾರೆ ಅವರು, ಕೋರ್ಟ್ ಮೂಲಕ, ಚುನಾವಣಾ ಆಯೋಗದ ಮೂಲಕ. ಆದರೂ ಬುದ್ಧಿ ಬಂದಿಲ್ಲ. ನಮಗೆ ಹಿಂದೂಗಳ ಓಟೇ ಬೇಕಾಗಿಲ್ಲ, ಮುಸ್ಲಿಮರ ಓಟು ಮಾತ್ರ ಸಾಕು ಅನ್ನುವಂಥ ಬಹಿರಂಗ ಹೇಳಿಕೆಯನ್ನು ಕೊಡುವ ಮಟ್ಟಕ್ಕೆ ಕಾಂಗ್ರೆಸ್ಸು ಬರ್ತದೆ ಅಂತ ಆದರೆ ಅದನ್ನು ಬಹಿರಂಗವಾಗಿಯೇ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವ ಹಾಗೆ ನಿಮ್ಮ ಸವಾಲಿಗೆ ಪ್ರತಿ ಸವಾಲನ್ನು ಮೋದಿಯವರು ಒಮ್ಮೆ ಒಡ್ಡಿದರೆ ತಪ್ಪೇನು ಅಂತ ನಾನು ಕೇಳ್ತೇನೆ. OBC ಮೀಸಲಾತಿಯನ್ನು ಕೂಡ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣಕ್ಕೆ ನೀವು ಅಲ್ಪಸಂಖ್ಯಾತರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಆದರೆ SC ಮತ್ತು STಯ ಮೀಸಲಾತಿಗೂ ಕೈ ಹಾಕುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಏನು? ಕೈ ಹಾಕ್ತೀರಿ ಅನ್ನುವಂಥ ನಂಬಿಕೆಯಲ್ಲೇ ಪ್ರಧಾನಿ ಇವತ್ತು ನಿಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಇತಿಹಾಸ ಆಗಿದೆ. ಈಗ ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣವನ್ನೇ ತೆಗೆದುಕೊಳ್ಳೋಣ. ಇಲ್ಲಿವರೆಗೆ PSI ಗಣಪತಿ ಅವರ ಪ್ರಕರಣ ಇರ್ಬೋದು, ಗಾಂಜಾ ಹಿನ್ನೆಲೆಯಲ್ಲಿ, ಆಫೀಮಿನ ಹಿನ್ನೆಲೆಯಲ್ಲಿ ಸಿನಿಮಾ ನಟಿಯರನ್ನು ಬಂಧಿಸಿದ ಪ್ರಕರಣ ಇರ್ಬೋದು, ಗೌರಿ ಲಂಕೇಶ್ ಹತ್ಯೆಯ ಪ್ರಕರಣ ಇರ್ಬೋದು, 2 ಫೋಕ್ಸೋ ಪ್ರಕರಣ ಇವತ್ತಿನವರೆಗೂ ಅದರ ಅತಂತ್ರ ಸ್ಥಿತಿ ಅದಿರ್ಬೋದು, ನೇಹಾ ಪ್ರಕರಣ ಲೇಟೆಸ್ಟು, ಆಮೇಲೆ ಹುಬ್ಬಳ್ಳಿಯಲ್ಲಿ ಈಗ 2 ದಿನದ ಹಿಂದೆ ಜಹಾದ್ ಪ್ರಕರಣ ಆಗಿದೆ. ಪೊಲೀಸರ ಮೇಲೆ ಕೂಡ ಅವನು ಸದ್ದಾಂ ಹುಸೇನ್ ಅನ್ನುವಂಥ ಈ ಹುಡುಗ ಅಪ್ರಾಪ್ತ ಹಿಂದೂ ಹುಡುಗಿಯನ್ನು ರೇಪ್ ಮಾಡಿ ಗರ್ಭಿಣಿ ಮಾಡಿದ್ದಾನೆ. ಫೋಕ್ಸೋ ಕೇಸಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರೇ ಮೇಲೇ ಅವನು ದಾಳಿಗೆ ಮುಂದಾಗಿದ್ದಾನೆ, ಅವರು ಗುಂಡೇಟ್ ಹಾಕಿದ್ದಾರೆ. ಅದರ ಜೊತೆಗೆ ಬೀದರ್ನಲ್ಲಿ ನೇಹನಂಥದ್ದೇ ಒಂದು ಪ್ರಕರಣ ಆಗಿದೆ. ಇವತ್ತಿನವರೆಗೂ ಅದರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಂಡಿಲ್ಲ. ಹಾಗೆ ಯಲಹಂಕದಲ್ಲಿ ಫ್ಲ್ಯಾಟಿನಲ್ಲಿ ಪಕ್ಕದ ಡೋರಲ್ಲೇ ಇದ್ದಂಥ ಮುಸ್ಲಿಂ ಕುಟುಂಬದ ಹುಡುಗ ಅಪ್ರಾಪ್ತ ಹುಡುಗಿಯನ್ನು ಅವಳಿಗೆ ಮತ್ತು ಬರಿಸುವ ಔಷಧವನ್ನು ಕೊಟ್ಟು ಮನೆಯಲ್ಲಿ ಬಂಧಿಸಿಟ್ಟಿದ್ದ. ಅದು ಬಜರಂಗ ದಳದವರಿಗೆ ಗೊತ್ತಾಗಿ ಅವರು ಅಲ್ಲಿಂದ ಬಿಡಿಸ್ಕೊಂಡು ಬಂದು ಪೊಲೀಸ್ ಠಾಣೆಗೆ ತಂದು ಫೋಕ್ಸೋ ಕೇಸ್ ಹಾಕಿ ಅಂತಂದರೆ ಹೈಯರ್ ಆಫೀಸರ್ವರೆಗೂ ಮಧ್ಯರಾತ್ರಿಯವರೆಗೂ ಕೇಸ್ ದಾಖಲಾಗಿರಲಿಲ್ಲ. ಆದರೆ ಬಜರಂಗ ದಳ ಬಿಟ್ಟಿಲ್ಲ, ಹಠ ಮಾಡಿ ಕೇಸ್ ದಾಖಲೆ ಮಾಡಿಸಿದೆ. ನಮಸ್ಕಾರ, ನನ್ನ ಹೆಸರು ರತ್ನಾಕರ್ ಭಟ್ ಅಂತ ಯಲಹಂಕದಿಂದ. ನೋಡಿ, 4 ದಿನದ ಕಡೆಗೆ ರಾತ್ರಿ 9:00ವರೆಗೆ ನನಗೊಂದು ಕಾಲ್ ಬಂದಿತ್ತು. ನಮ್ಮ ಯಲಹಂಕದಲ್ಲಿ ಕೂಗಿಲ್ ಕ್ರಾಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸಲ್ಲಿ ಯಾರೋ ಒಬ್ಬನು ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿಯನ್ನು ಬಂಧಿಸಿಬಿಟ್ಟಿದ್ದಾನೆ, ಬೇಗ ಹೋಗಿ ಅಂತ ಹೇಳಿದರು. ನಾನು ಕೂಡಲೇ ನಮ್ಮ ಯಲಹಂಕ ಬಜರಂಗ ದಳ ಜಿಲ್ಲೆಯವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಹೊರಟು ಬಿಟ್ಟಿದ್ದೇನೆ. 10 ನಿಮಿಷದಲ್ಲೇ ನಾನು ಅಪಾರ್ಟ್ಮೆಂಟ್ ಹತ್ರ ಇದ್ದೆ. ಅಷ್ಟರೊಳಗೆ ನಾನು ಹೋಗಿ ತಿಳಿದುಕೊಂಡದ್ದೇನೆಂದರೆ, ಆ ಅಪಾರ್ಟ್ಮೆಂಟ್ಗಳು 11 ಬ್ಲಾಕ್ ಇದ್ದಾವೆ, 10-11 ಬ್ಲಾಕ್ ಇದ್ದಾವೆ. ಅದರಲ್ಲಿ ಒಂದು ಬ್ಲಾಕಲ್ಲಿ ಅಪಾರ್ಟ್ಮೆಂಟ್, ಆಪೋಸಿಟ್ ಅಪಾರ್ಟ್ಮೆಂಟ್, ಫ್ಲ್ಯಾಟ್ಸ್, ಈ ಫ್ಲ್ಯಾಟ್ 5 ಅಡಿ ದೂರ ಅಷ್ಟೇ. ಈ ಬಾಗಿಲು ತೆಗೆದ್ರೆ ಆ ಬಾಗಿಲು. ಇಲ್ಲಿರೋದು ಒಬ್ಬರು ಹಿಂದೂ, ಈ ಕಡೆ ಇರೋರು ಒಬ್ಬರು ಮುಸ್ಲಿಮು. ಇವ್ರು ಮಾಮೂಲಾಗಿ ನಾವು ಹೇಳ್ತೀವಲ್ಲ, ಎಲ್ಲ ಅಬ್ದುಲ್ಲಾ ಥರಲ್ಲಿ ಈ ಅಬ್ದುಲ್ಲಾ ತುಂಬ ಒಳ್ಳೆ ಅಬ್ದುಲ್ಲಾ ಅಂತ ಹೇಳ್ತಿದ್ದ. ಈ ಅಬ್ದುಲ್ಲಾಗೆ ಒಂದು ಮಗ ಇದ್ದಾನೆ, ಅಬ್ಬಾಸ್ ಅಂತೇಳಿ. ಅವನು ಇಂಟರ್ಮೀಡಿಯೇಟನ್ನು 10 ವರ್ಷದಿಂದ ಓದ್ತಾನೇ ಇದ್ದಾನಂತೆ, ಆಯಿತಾ. ಈ ಹಿಂದೂ ಹುಡುಗಿ, ಒಬ್ಬರು ಹಿಂದೂ ಫ್ಯಾಮಿಲಿಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ. ಅವಳು 15 ವರ್ಷದ ಹುಡುಗಿ, ತುಂಬ ಬ್ರಿಲಿಯಂಟ್, ವೆರಿ ಬ್ರಿಲಿಯಂಟ್, ಡಾಕ್ಟರ್ ಆಗಬೇಕಂತ ಎಸ್ಪೈರ್ ಮಾಡ್ತಾಯಿದ್ಲು. ಒಂದಿನ ಆ ದಿನ ಏನಾಯ್ತು ಅಂತ, ಸಂಜೆ 4 ಗಂಟೆಗೆ ಆ ಹುಡುಗಿ ಆಚೆ ಕಾರಿಡಾರ್, ಆ್ಯಲಿ ಇರುತ್ತಲ್ಲ, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ನಡುವಿನ ಆ್ಯಲಿ ನಡಿಬೇಕಾದ್ರೆ ಈ ಅಬ್ಬಾಸ್ ಅನ್ನೋ ಒಂದು ತಂದೆ ತಾಯಿ ಅದು ಊರಿಗೆ ಬೇರೆ ಊರಿಗೆ ಹೋಗಿದ್ದಾರೆ, ಮನೇಲಿ ಒಬ್ಬನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮೇಲೆ ಏನೊಂದು ಮತ್ತು ಪದಾರ್ಥ ಹಿಂಗೆ ಹಾಕಿಬಿಟ್ಟು ಒಡೆ ತಗೊಂಡು ಕನ್ಫೈನ್ ಮಾಡಿಬಿಟ್ಟ.
5:30 ತಂದೆ ತಾಯಿ ಸಂಜೆ 4 ಗಂಟೆ ಮಲಗಿದ ತಂದೆ ಆ ತಾಯಿ ಮತ್ತು ಅಜ್ಜಿ ಎದ್ದು ನೋಡ್ತಾರೆ, ಹುಡುಗಿ ಕಾಣಲಿಲ್ಲ. ಸರಿ ಅಂತ ಮೊಬೈಲಲ್ಲೇ ಬಿಟ್ಟು ಹೋಗಿದ್ದಾಳೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಇನ್ನೂ ಬರಲಿಲ್ಲ ಅಂತ ಹೇಳಿದರು. 5 ವಾರ ಆದಮೇಲೆ ಹೆದರಿಸೋರು, ಆತಂಕ ಆಯ್ತು ಅವ್ರಿಗೆ. ಎಲ್ಲ ಅಪಾರ್ಟ್ಮೆಂಟ್ ಹುಡುಕ್ಲಿಕ್ಕೆ ಶುರು ಮಾಡಿದರೆ ಇವನು ಫಸ್ಟ್ ಎದುರು ಮನೆ ಬಾಗಿಲು ಬಡಿದ್ರು. ನೋಡಿದೇನೋ ಅಂತ ಹೇಳಿದ್ರು. ಇವ್ನು ಬಾಗಿಲು ತೆಗೆದ ಆಂಟಿ ನನ್ನ ಅಮ್ಮ ಅಪ್ಪ ಊರಲ್ಲಿಲ್ಲ, ನಾನು ಒಬ್ಬನೇ ಇದ್ದೇನೆ, ನಾನು ನೋಡಲಿಲ್ಲ ಅಂತ ಹೇಳಿದ. ಕೂಡಲೇ ಇವರು ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಸರ್ಚ್ ಮಾಡಿದ್ರು. ಅವ್ರ ತಮ್ಮನಿಗೆ ಅಣ್ಣ ತಮ್ಮಂದ್ರೆ ಎಲ್ಲರಿಗೆ ಫೋನ್ ಮಾಡಿದ್ರು. ಅದೇ ಬ್ಲಾಕಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಇರ್ತಾರೆ, ಒಂದು 10 ಜನ ಅಣ್ಣ ತಮ್ಮಂದ್ರೆ ಎಲ್ಲ ಬಂದರು. ಅವ್ರು CCTV ಕ್ಯಾಮ್ರಾ ನೋಡಿದ್ರು. ಅಲ್ಲೇನಂದರೆ ಒಂದು ಬ್ಲಾಕ್ ಇರುತ್ತಲ್ವ, ಪ್ರತಿ ಬ್ಲಾಕ್ ಹೊರಗೆ ಒಂದು CCTV ಯಾರು ಬರ್ತಾನೆ ಯಾರು ಹೋಗ್ತಾನೆ ಕಂಡುಹಿಡಿಲಿಕ್ಕೆ ಅಷ್ಟೇ, ಆ್ಯಲಿ ಒಳಗಿರಲ್ಲ. ಇವ್ರು ಬ್ಲಾಕಲ್ಲಿ 6 ಗಂಟೆಯಿಂದ 7 ಗಂಟೆ ತನಕ ಫುಲ್ ಫಾರ್ವರ್ಡ್ ಮಾಡ್ತಾ ನೋಡಿದರೆ ಆ ಹುಡುಗಿ ಮನೆಯಿಂದ ಹೊರಗೆ ಬರಲೇ ಇಲ್ಲ ಅಂತ ಗೊತ್ತಾಯ್ತು. ಸರಿ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಬ್ಲಾಕ್ಸಲ್ಲಿ ಎಲ್ಲ ಫ್ರೆಂಡ್ಸಿಗೆ ಕೇಳ್ತಾರೆ, ನಿಮ್ಮ ಮನೆಗೆ ಬಂದ ಅಂತ. ಇಲ್ಲಿ ಕಾಣಲಿಲ್ಲ. ಮತ್ತೆ ಅಬ್ಬಾಸ್ಗೆ ಬಾಗಿಲು ಹೊಡೆದ್ರಂತೆ. 7:30 ಅಪ್ರಾಕ್ಸಿಮೇಟ್ 8 ಗಂಟೆ ಹೊತ್ತಿಗೆ ತಮ್ಮ ಬಂದು ಬಾಗಿಲು ಹೊಡೆದಾಗ ಒಳಗಿಂದ ಅವಾಗೆ ಮುಖದ ಮೇಲೆ ಪೌಡರ್ ಹಾಕಿದ್ನಲ್ಲ, ಅವಾಗೆ ಇವಳಿಗೆ ಇದು ಹೋಗ್ಬಿಟ್ಟಿದೆ, ಏನಂತಾರೆ, ಪ್ರಜ್ಞೆ ಬರ್ತಾ ಇತ್ತು. ಅವಳು ಕೂಡಲೇ ಅಪ್ಪ ಅಂತ ಕಿಚ್ಚಲಿಕ್ಕೆ ಶುರು ಮಾಡಿಲ್ಲ. ಶಬ್ದ ಕೇಳಿದ್ದ ಇವ್ರು ಚಿಕ್ಕಪ್ಪ ಹೋಗ್ಬಿಟ್ಟು ಬಾಗಿಲು ಹೊಡೆದು ಆ ಹುಡುಗಿ ನೋಡಿದರೆ ಕೈ ಕಟ್ಟಿ ಹಾಕಿಬಿಟ್ಟು ಬೆಡ್ರೂಮಲ್ಲಿ ಇಟ್ಬಿಟ್ಟಿದ್ದಾನೆ. ಕೂಡಲೇ ನಮ್ಮ ಬಜರಂಗ ದಳದಿಂದ ಜಿಲ್ಲೆಯ ಕಾರ್ಯಕರ್ತರಾದ ನಮ್ಮ ಈಶ್ವರ್ ಅವರು ಬಂದಿದ್ದಾರೆ, ಹಾಗೆಯೇ ನಮ್ಮ ವಸಂತ್ ಕುಮಾರ್ ಅವರು ಬಂದಿದ್ದಾರೆ, ಮತ್ತು ಶಿವಜಿ ನಮ್ಮ ಪ್ರಾಂತದವರು ಅವರು ಬಂದಿದ್ದರು. ಎಲ್ಲರೂ ಬಂದು ಹತ್ರ ಒಂದು 20 ಜನ ಸೇರಿಕೊಂಡು ಇಷ್ಟೊಳಗೆ ಹೊಯ್ಸಳ ಬಂದಿತ್ತು. ನಾನು ಹೋಗೋಷ್ಟೊಳಗೆ 10 ನಿಮಿಷದಲ್ಲಿ ಹೊಯ್ಸಳ ಬಂದಿತ್ತು. ಅವನನ್ನು ಇಷ್ಟೊಳಗೆ ಇವರು ಏನೇನು ಮಾಡಬೇಕು ಅವ್ನಿಗೆ ಒಳ್ಳೆ ವ್ಯವಸ್ಥೆ ಮಾಡಿಬಿಟ್ಟಿದ್ರು, ಅವನಿಗೆ ಒಳ್ಳೆ ಪಾಠ ಹೇಳಿಕೊಟ್ರು, ಸ್ಟೇಷನ್ ಕರ್ಕೊಂಡು ಹೋದರು. ನಮ್ಮ ಬಜರಂಗ ದಳ 20 ಜನ ಸುನಿಲ್ ಜಿ ಸೇರಿಕೊಂಡು ಅಲ್ಲೇ ಕೂತು ಪೊಲೀಸ್ ಮೇಲೆ ಫೋರ್ಸ್ ಹಾಕಿ ಆ ಹುಡುಗನ ಮೇಲೆ ಪಾಕ್ಸೋ ಕೇಸ್ ಹಾಕಿದ್ದೇವೆ. ಯಾಕಂದ್ರೆ ಹುಡುಗಿ 15 ವರ್ಷ ಹುಡುಗಿ ಅಷ್ಟೇ. ನೋಡಿ ಎಂಥವ್ರು ಇರ್ತಾರೆ. ನಾವು ಹೇಳ್ತೇವೆ ಬೇಡ ನೀವು ಪಾತ್ರದಾನ ಅಪಾತ್ರದಾನ ಅಂತ ಹೇಗೆ ಹೇಳ್ತೇವೋ ಹಾಗೆಯೇ ಇಲ್ಲಿ ಸಹ ಇದೆ ಪಾತ್ರ ಸ್ನೇಹ ಅಪಾತ್ರ ಸ್ನೇಹ ಅಂತೇಳಿ. ದುಷ್ಟರ ಸಾಂಗತ್ಯ ಬೇಡ ಅಂತ ಹೇಳಿದ್ರು. ಈ ಅಬ್ಬಾಸ್ ಅಲ್ಲ, ಇವನು ತುಂಬ ಒಳ್ಳೆಯವನು, ಅಣ್ಣ ಚೆನ್ನಾಗಿದ್ಯಾ ಅಂತ ಮಾತಾಡಿದ ಒಂದು ಪಾಪಕ್ಕೆ ಅವಳ ಮೇಲೆ ಆಯ್ತು. ಅದೃಷ್ಟ ಚೆನ್ನಾಗಿತ್ತು, ಬೇಗ ಹಿಡ್ಕೊಂಡ್ರು. ಇಲ್ಲದೆ ಹೋದ್ರೆ ಅವಳನ್ನು ಯಾವ ಫ್ರಿಜ್ಜಲ್ಲ ಯಾವ ಸೂಟ್ ಕೇಸಲ್ಲಿ ನೋಡ್ಬೇಕಂತ ಗತಿ ಬರ್ತಿತ್ತೇನೋ ಗೊತ್ತಿಲ್ಲ. ಸ್ನೇಹಿತರೆ, ಎಲ್ಲ ಬಜರಂಗ ದಳ ಕಾರ್ಯಕರ್ತರಿಗೆ 20-25 ಜನ ರಾತ್ರಿ 1 ಗಂಟೆ ತನಕ ಸ್ಟೇಷನಲ್ಲಿ ಬಂದು ಕೂತಿದ್ರು ಪಾಪ. ಎಲ್ರಿಗೂ ನನಗೆ ನನ್ನ ಕಾಂಗ್ರ್ಯಾಲೇಷನ್ಸ್, ನನ್ನ ಐ ರಿಯಲಿ ವಿಶ್ ಯು ಆಲ್ ದ ಬೆಸ್ಟ್. ನೀವು ಇಲ್ಲದೆ ಹೋದರೆ, ಬಜರಂಗ ದಳ ಇಲ್ಲದೆ ಹೋದರೆ ಕೇಸ್ ಆಗ್ತಾನೇ ಇರಲಿಲ್ಲ. ASP ಇಂದ ಹಿಡ್ಕೊಂಡು ACP ಇಂದ ಹಿಡ್ಕೊಂಡು ಎಲ್ಲರ ಮೇಲೆ ಪ್ರೆಷರ್, CI ಹತ್ರ, SI ಹತ್ರ, AC ಕಡೆಗೆ ರಾತ್ರಿ ACP ಸಹ ಬಂದುಬಿಟ್ಟಿದ್ರು 12ವರೆಗೆ. ಅವ್ರು ಬಂದರೆ ಬಜರಂಗ ದಳವ್ರು ಅವ್ರ ಹತ್ರ ಕೂತ್ಕೊಂಡು ಕಂಪ್ಲೇಂಟ್ ಬರೆದು ಪಾಕ್ಸೋಲ್ಲೇ ಬುಕ್ ಮಾಡ್ಬೇಕಂತೇಳಿ ಆ ಹುಡುಗನಿಗೆ ಮೆಡಿಕಲ್ಸ್ ಮಾಡಿದ್ರು. ನಾನು ಕೇಳೋದು ಇಷ್ಟೇ, ಆ ಹುಡುಗ ಮುಖದ ಮೇಲೆ ಒಂದು ಇದು ಹಾಕ್ತಾಯಿನಂದರೆ, ಏನೊಂದು ಮತ್ತು ಪದಾರ್ಥ ಹಾಕ್ತಾಯಿನಂದರೆ, ಹೀ ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಇಲ್ಲಿ ಲವ್ ಜಿಹಾದ್ ನಡೀತಾನೇ ಇದೆ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ದಯವಿಟ್ಟು ಇದು ಎಲ್ರಿಗೂ ಅರ್ಥ ಮಾಡಿಸಿ. ನಮ್ಮ ಬಜರಂಗ ದಳ ನಿಜವಾಗಿ ವೆರಿ ಸಕ್ಸಸ್ಫುಲ್ಲಿ ಒಂದು ಲವ್ ಜಿಹಾದ್ ಕೇಸನ್ನು ಇಲ್ಲಿ ತಡೆದಿದೆ. ಎಲ್ರಿಗೂ ನನ್ನ ಕಾಂಗ್ರ್ಯಾಲೇಷನ್ಸ್, ಅಭಿನಂದನೀಯ. ಥ್ಯಾಂಕ್ ಯು. ಇದು ಬೀದಿಯಲ್ಲಿ ನಡೀತಾ ಇದೆ, ಹಳ್ಳಿಯಲ್ಲಿ ನಡೀತಾ ಇದೆ ಲವ್ ಜೆಹಾದ್. ಆದರೆ ಲವ್ ಜೆಹಾದ್ ಅಲ್ಲವೇ ಅಲ್ಲ ಅನ್ನುವಂಥ ಒಂದು ಲೇಯರನ್ನು, ಒಂದು ಪದರನ್ನು ಸಾಮಾಜಿಕವಾಗಿ ಸೃಷ್ಟಿಸುವಂಥ ಕೆಲಸವನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನೇಹಾ ಪ್ರಕರಣ ಉದಾಹರಣೆ. ಪ್ರಜ್ವಲ್ ವಿಡಿಯೋವ ಪ್ರಕರಣವನ್ನು 21ನೇ ತಾರೀಕು ಯಾಕೆ ಬಿಡುಗಡೆ ಮಾಡಿದರು? ಅದೇ ನವೀನ್ ಗೌಡ ಅನ್ನುವಂಥ ಇದೇ ಜಮೀರ್ ಅಹ್ಮದನ ಆಪ್ತ 21ನೇ ತಾರೀಕು ಬೆಳಗ್ಗೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕಟ ಆಗತ್ತೆ ನಿರೀಕ್ಷಿಸಿ 8 PM ಅಂತ ಹಾಕಿದ ಒಂದು ಸ್ಟೇಟಸ್ಸು ದಾಖಲಾಗಿದೆ. ಆಮೇಲೆ ಅದು ಡಿಲೀಟ್ ಆಗುತ್ತೆ. ಆದರೆ 21ನೇ ತಾರೀಕಿನಿಂದ ಕಂತುಗಳಲ್ಲಿ ಈ ವಿಡಿಯೋ ಬಿತ್ತರ ಆಗತ್ತೆ, SIT ರಚನೆ ಆಗುತ್ತೆ, ಆಮೇಲೆ ಪ್ರಕರಣ ದಾಖಲಾಗತ್ತೆ. SIT ರಚನೆ ಮತ್ತು ಪ್ರಕರಣ ದಾಖಲಾಗುವ ಮಧ್ಯೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ. ಮೇ 15ಕ್ಕೆ ರಿಟರ್ನ್ ಟಿಕೆಟ್ ಕೂಡ ಮಾಡ್ತಾರೆ. ಆದರೂ ಕೂಡ ಅವ್ರ ಮೇಲೆ ಲುಕೌಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸು, ಪ್ರಧಾನಿಯವರಿಗೆ ಪತ್ರ, ಅವರ ಪಾಸ್ಪೋರ್ಟನ್ನು ರದ್ದತಿ ಮಾಡಿ, ಇಂಟರ್ಪೋಲ್ ಮೂಲಕ ನಮಗೆ ಸಹಾಯ ಮಾಡಿ, ಈ ಎಲ್ಲ ರಾಜಕಾರಣದ ಮಜಲುಗಳನ್ನು ನೀವು ನೋಡಿದ್ದೀರಿ. ಆದರೆ ತಮಾಷೆ ಗೊತ್ತಾ ನಿಮಗೆ, ಇವತ್ತಿನವರೆಗೂ ಈ ಅಶ್ಲೀಲ ವಿಡಿಯೋವನ್ನು
ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದು, ಪ್ರೋತ್ಸಾಹಿಸುವುದು ಇವು ಕೂಡ ಕಾನೂನಿನ ಪ್ರಕಾರ ಘೋರ ಅಪರಾಧ. ಅದು ಗೊತ್ತಿದ್ದೂ ಕೂಡ ಇವತ್ತಿನ ಮೇಲೆ ವರೆಗೂ ಯಾರ ಮೇಲೂ ಅದನ್ನು ಬಿಟ್ಟವರು ಯಾರು ಅನ್ನುವಂಥ ತನಿಖೆಯ ಸ್ಪಷ್ಟತೆಯೇ ಬಂದಿಲ್ಲ. ಒಂದು ಅವರ ಡ್ರೈವರ್ ಕಾರ್ತಿಕ್, ಇನ್ನೊಬ್ಬ ದೇವರಾಜೇಗೌಡ BJPಯ ನಾಯಕ. ಇದೇ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ನಿಂತು ಸೋತಂಥ ವ್ಯಕ್ತಿ, ಲಾಯರ್ ಅವರು. ಇನ್ನೊಬ್ಬ ಯಾರು, ಇದೇ ಜಮೀರ್ ಅಹಮದನ ಪರಮಾಪ್ತ ನವೀನ್ ಗೌಡ. ಇದರ ಮಧ್ಯೆ ಕಾರ್ತಿಕ್ ಅಂತ ಡ್ರೈವರು ಯಾವ ಪ್ರಜ್ವಲನ್ ಎದುರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ನಿಂತಿದ್ದಾರೋ ಹಾಸನದಲ್ಲಿ, ಅವರ ಆಪ್ತನಿಗೆ 21ನೇ ತಾರೀಕು 22ನೇ ತಾರೀಕಿನ ಹೊತ್ತಿಗೆ ಅವರಿಗೆ ಈ ವಿಡಿಯೋವನ್ನು ಟ್ರಾನ್ಸ್ಫರ್ ಮಾಡಿದ್ದು ದಾಖಲೆ ಸಿಕ್ಕಿದೆ. ಹಾಗಾದರೆ ಈ ವಿಡಿಯೋ ಎಲ್ಲಿಂದ ಹರಿಬಿಡ್ತು? ಸಂತ್ರಸ್ತೆಯರು ಹೇಳುವ ಪ್ರಕಾರ, ರೇವಣ್ಣ ಹೇಳುವ ಪ್ರಕಾರ ಇದು ಹೆಚ್ಚು ಕಮ್ಮಿ 4 ರಿಂದ 5 ವರ್ಷ ಹಳೆಯ ವಿಡಿಯೋ. ಲಕ್ಷ್ಮೀ ನಿಂಬಾಳ್ಕರ್ ಹೇಳುವ ಪ್ರಕಾರ ನಮಗೆ 5 ತಿಂಗಳ ಹಿಂದೆನೇ ಗೊತ್ತಿತ್ತು. ಇವೆಲ್ಲ ಇದ್ದು ಕೂಡ 26ನೇ ತಾರೀಕಿನ ಚುನಾವಣೆಗೆ ವೋಟಿಂಗು 21ನೇ ತಾರೀಕಿಗೆ ಇದು ಯಾಕೆ ಬಿಡುಗಡೆ ಆಗತ್ತೆ? ಒಂದು ಕಡೆ ಕಾರ್ತಿಕ್ ಹಾಸನದ ಕಾಂಗ್ರೆಸ್ನ ಉಮೇದುವಾರನ ಆಪ್ತನಿಗೆ ಟ್ರಾನ್ಸ್ಫರ್ ಮಾಡಿದ್ದು, ಇನ್ನೊಂದು ಜಮೀರ್ ಅಹಮದ್ ಅವರ ಆಪ್ತ ನವೀನ್ ಗೌಡ ಸ್ಟೇಟಸ್ ಹಾಕಿದ್ದು ನಿರೀಕ್ಷಿಸಿ ಅಂತ. ಇದು ಏನನ್ನ ಸೂಚಿಸ್ತದೆ? ಬಾಲು ಯಾವ ಕೋರ್ಟಲ್ಲಿ ನಿಂತಿತ್ತು, ಎಲ್ಲಿಂದ ಪುಟಿದಿದೆ? ಇದು ಎಲೆಕ್ಷನ್ನಿನ ಕಾರಣಕ್ಕಾಗಿಯೇ ಈ ವಿಡಿಯೋವನ್ನು, ಈ ಪ್ರಕರಣವನ್ನು ಈ ಸಂದರ್ಭದಲ್ಲೇ ಬಿಟ್ಟಿದ್ದು ಅಂತ ನಿಮಗೆ ಅನ್ನಿಸುವುದಿಲ್ವೇ? ಹಾಗಾದರೆ ಯಾವ ಲೆವೆಲ್ನಲ್ಲಿ ಅಂತಂದರೆ, ಎಷ್ಟು ಸಾಧ್ಯವೋ ಅಷ್ಟು ಪುರಾವೆ ಸಾಕ್ಷ್ಯಗಳನ್ನು ಒಗ್ಗೂಡಿಸುವ ಮೊದಲನೇ ರೇವಣ್ಣ ಅವರನ್ನು ತರಾತುರೆಯಿಂದ ಅರೆಸ್ಟ್ ಮಾಡಲಾಗತ್ತೆ. ಪ್ರಜ್ವಲ್ ತನಗೆ 7 ದಿನ ಅವಕಾಶವನ್ನು ಕೇಳಿದ್ದಾರೆ, ತಾನು ಬರ್ತೇನೆ ಅಂತ ಹೇಳ್ತಾನೆ. ಇಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರೆಲ್ಲೋ ವಿದೇಶದಲ್ಲಿ ತಲೆಮರೆಸ್ಕೊಂಡ್ಬಿಟ್ಟಿದ್ದಾನೆ ಅವನು ಅನ್ನುವಂಥ ಒಂದು ಪ್ರಪೋಗಾಂಡವನ್ನು ಸೃಷ್ಟಿ ಮಾಡಲಾಗ್ತದೆ. ನಿನ್ನೆ ಪ್ರಜ್ವಲ್ ಬರ್ತಾ ಇರುವಂಥ ದುಬೈನ 2 ಫ್ಲೈಟಲ್ಲಿ ಪ್ರಜ್ವಲನ ಹೆಸರಿಲ್ಲ. ಆದರೂ ಕೂಡ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 3 ಸ್ಟೇಟಸ್ಸಲ್ಲಿ ಸರ್ಪಗಾವಲನ್ನು ಹಾಕಿ ಕಾಯಲಾಗ್ತದೆ. ಅದನ್ನು ಸುದ್ದಿ ಮಾಡಲಾಗ್ತದೆ. ಆಮೇಲೆ ಈ ಬಾರಿ ಸ್ವತಃ ಮುಖ್ಯಮಂತ್ರಿಯವರು SIT ಒಟ್ಟಿಗೆ ವಿಶೇಷವಾದ ಸಭೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ಪ್ರಕರಣ ತ್ವರಿತಗತಿಯಲ್ಲೇ ಆಗಬೇಕು, ವಿಳಂಬ ಆಗಬಹುದು, ವಿಳಂಬ ಆಗಕೂಡದು, ವಿಳಂಬವನ್ನು ಸಹಿಸುವುದಿಲ್ಲ. ಎಲ್ಲಿವರೆಗೆ ವಿಳಂಬ? ನಾಳೆಯವರೆಗೆ, ಮತದಾನದ ಆಗುವವರೆಗೆ. ಅದರ ನಂತರ ಇದೇ ಗಣಪತಿಯ ಕೇಸು, ಇದೇ ಗಾಂಜಾ ಕೇಸು, ಇದೇ ಗೌರಿ ಲಂಕೇಶ್ ಕೇಸು, ಇದೇ ನೇಹಾ ಪ್ರಕರಣ. ನೇಹಾ ಪ್ರಕರಣದ ಇಡೀ ಪ್ರಖರತೆಯನ್ನು ಹೇಗೆ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುವ ಮೂಲಕ ಅದನ್ನು ಮೂಲೆಗುಂಪು ಮಾಡಿತು ಅನ್ನುವಂಥ ಮಾತುಕತೆಗಳು, ಚರ್ಚೆಗಳು ನಡೀತಾ ಇದೆ. ಇವತ್ತಿನವರೆಗೂ SITಗೆ ಈ ಪ್ರಜ್ವಲ್ ವಿಡಿಯೋವನ್ನು ಬಿಟ್ಟ ವ್ಯಕ್ತಿಯ ಮಹಾಪುರುಷ ಯಾರು ಅನ್ನೋದನ್ನು ಕರೆಕ್ಟಾಗಿ ಪಾಯಿಂಟ್ಔಟ್ ಮಾಡಲಿಕ್ಕಾಗಿಲ್ಲ. ದೇವರಾಜೇಗೌಡರನ್ನು ಸರಿಯಾದಂಥ ಕಾನೂನಿನ ಹಿಡಿತಕ್ಕೆ ಒಳಪಡಿಸ್ಲಿಕ್ಕೂ ಮುಂದಾಗ್ತಾ ಇಲ್ಲ, ಹಿಂದೆ ಮುಂದೆ ನೋಡ್ತಾ ಇದೆ. ನಿಜವಾಗಾದರೆ ಅವ್ರ ಮೇಲೆ FIR ಹಾಕಬೇಕು. ಯಾಕೆಂದರೆ ಅವರು ಒಬ್ಬ ಆರೋಪಿಯೇ. ಅಶ್ಲೀಲ ವಿಡಿಯೋವನ್ನು ಬಿತ್ತರಿಸಿದ್ದು 3 ಜನ ವ್ಯಕ್ತಿಗಳಲ್ಲಿ ಅವರೊಬ್ಬರು. ಮತ್ತು ಅವರ ಮುಖವನ್ನು ಯಾವುದೇ ರೀತಿಯಲ್ಲೂ ಒಂದು ಬ್ಲರ್ ಮಾಡುವ ಕೆಲಸವನ್ನು ಮಾಡದೇನೆ ಇಲ್ಲೊಂದು ಕುಚೋದ್ಯದ ಕೆಲವು ವಿಡಿಯೋಗಳು ಪ್ರಕಟ ಆಗ್ತಾ ಇದೆ. ಏನು ಅಂತಂದರೆ, ಹಾಸನದ ಯಾವುದೋ ಒಂದು ಹುಡುಗಿಯ ಮದುವೆ ಫಿಕ್ಸ್ ಆಗಿತ್ತಂತೆ, ಮದುವೆ ಮುರಿದು ಬಿತ್ತು. ಯಾಕೆ ಅಂತ ಒಬ್ಬ ಕೇಳ್ತಾನೆ.
ಫಿಕ್ಸ್ ಆದ ಮದುವೆ ಮುರಿದು ಬಿತ್ತು. ಯಾಕೆ ಅಂತಂದರೆ ಅಯ್ಯೋ ಅದು ಹಾಸನದ ಹುಡುಗಿ ಆಗಿದ್ದರಿಂದ ನಮ್ಗೆ ಆ ಹುಡುಗಿ ಬೇಡ ಅಂತ ನಾವು ತಿರಸ್ಕಾರ ಮಾಡಿದ್ದೇವೆ. ಅಂದರೆ ಹಾಸನದ ಹುಡುಗಿಯರೆಲ್ಲ ಶೀಲ ಕಳ್ಕೊಂಡವರು ಅನ್ನುವಂಥ ಒಂದು ಮಾಸ್ ಇಡೀಯದಾಗಿ ಒಂದು ಫೋಬಿಯಾ ಥರ ಇವತ್ತು ಹಬ್ಬತಾ ಇದೆಯಲ್ಲ. ಹಾಸನದ ಮುಗ್ಧ ಹುಡುಗಿಯರ ಒಂದು ಶೀಲ ರಕ್ಷಣೆಯನ್ನು ಯಾರು ಮಾಡಬೇಕು, ಅಥವಾ ಅವರನ್ನು ಸಾಮೂಹಿಕವಾಗಿ ಅವರ ಶೀಲವನ್ನು ಅಪಹರಣ ಮಾಡಿ ಶೀಲಗೆಟ್ಟವರು ಅನ್ನುವಂಥ ಒಂದು ಬ್ರ್ಯಾಂಡನ್ನು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಮಾಡಿದೆ ಅಂತಾದರೆ ಈ ವಿಡಿಯೋವನ್ನು ಬಿತ್ತರಿಸಿದವರು ಯಾರು? ಅವರು ಪ್ರಜ್ವಲ್ ರೇವಣ್ಣನಕ್ಕಿಂತ ಅತ್ಯಂತ ಹೇಯ ಮತ್ತು ಅತ್ಯಂತ ಕೆಟ್ಟದಾದಂಥ ಒಂದು ಕಾರ್ಯವನ್ನು ಎಸಗಿದ್ದಾರೆ ಅಂತ ನನ್ನ ಭಾವನೆ. ಇಡೀ ಹಾಸನದ ಹೆಣ್ಣುಮಕ್ಕಳ ಇವತ್ತು ತಲೆ ಎತ್ತಿ ತಿರುಗಾಡಲಿಕ್ಕೆ ಸಾಧ್ಯ ಇಲ್ಲ. 2900 ಚಿಲ್ಲರೆ ವಿಡಿಯೋ ಅಂತ ಏನು ದೇವರಾಜೇಗೌಡರು ಹೇಳ್ತಾರೆ, ಆ 2900 ಹುಡುಗಿಯರ ಮುಖವನ್ನು ಬ್ಲರ್ ಮಾಡದೇನೆ ವಿಡಿಯೋವನ್ನು ಬಿಡಲಾಯ್ತಲ್ಲ. ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಷಡ್ಯಂತ್ರಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ, ಏನಕ್ಕೇನ BJP ಮತ್ತು JDS ಮೈತ್ರಿಯನ್ನು ಧೂಳಿಪಟ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಇದರ ಹಿಂದೆ ಇರುವಂಥ ಕಾರಸ್ಥಾನ ಯಾರ್ದು? ಯಾವ ವ್ಯಕ್ತಿ? ಪ್ರಜ್ವಲನಷ್ಟೇ ಅಪರಾಧವನ್ನು ಆ ವ್ಯಕ್ತಿಗಳು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರನ್ನು ಮೊದಲು ಪಾಯಿಂಟ್ ಔಟ್ ಮಾಡಿ. ಯಾವ ಪ್ರಕರಣಕ್ಕೂ, ನೇಹ ಪ್ರಕರಣಕ್ಕೆ ಯಾಕೆ ಈ ತ್ವರಿತತೆ ಇಲ್ಲ? ನೇಹ ಪ್ರಕರಣ ಏನಾಯಿತು ಅನ್ನೋದರ ಒಂದೇ ಒಂದು ಶಾಬ್ದಿಕವಾದಂಥ ವಿವರಗಳು ಬರ್ತಾ ಇಲ್ಲ ಯಾಕೆ? ಅದೇ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸಂತ್ರಸ್ತೆಯರು, ಅವರು ಇವರು ಯಾರೆಲ್ಲ SITಗೆ ಹೋಗಿ ಅಲ್ಲಿ ಅವರ ಒಂದು ಮಾತನಾಡಿದ್ದಾರೋ, ವಿಚಾರಣೆಯನ್ನು ಎದುರಿಸಿದ್ದಾರೋ, ಅದರ ಪೂರ್ಣ ವಿವರ ಪಬ್ಲಿಕ್ ಆಗ್ತಾ ಇದೆ ಯಾಕೆ? ಇದು ಒಂದು ಕ್ಲೋಸ್ ಸರ್ಕಿಟಲ್ಲಿ ಆಗಬೇಕಾದಂಥ ವಿಚಾರಣೆ ತಾನೇ, ಗೌಪ್ಯವಾದ ವಿಚಾರಣೆ ತಾನೇ ಇದು. ಈ ವಿಚಾರಣೆ ಕೂಡ ಬಹಿರಂಗ ಆಗ್ತಾ ಇದೆ ಯಾಕೆ? ಬಹಿರಂಗ ಪಡಿಸುವುದೇ ನಿಮ್ಮ ಉದ್ದೇಶವೇ? ಯಾಕೆಂದರೆ 7ನೇ ತಾರೀಕು ಮತದಾನ ಇದೆ. ಅದರ ಒಳಗಡೆ ಎಲ್ಲ ವಿಚಾರಣೆಯ ಸತ್ಯಗಳು ಹೊರಗೆ ಬಂದು ಜನಸಾಮಾನ್ಯರಿಗೆ ಮುಟ್ಟಬೇಕು ಅನ್ನೋದೇ ಈ ಷಡ್ಯಂತ್ರದ ಒಂದು ಪ್ರಥಮ ಕಾರಸ್ಥಾನ ಅಂತ ನನಗನ್ನಿಸ್ತದೆ. ಅದಿಲ್ಲದಿದ್ದರೆ ಹೇಗೆ ಹೊರಗೆ ಬರ್ತದೆ ಪ್ರತಿಯೊಂದು ವಿಚಾರಗಳು? ಯಾಕೆ ಹೊರಗೆ ಬರಬೇಕು? ಒಂದು ವಿಚಾರಣೆಯನ್ನು ಇಷ್ಟು ಗೌಪ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇದೆ ಅಂತಾದರೆ ಕಾನೂನಿನ ವ್ಯವಸ್ಥೆ ಎಷ್ಟು ಸಡಿಲಗೊಂಡಿದೆ ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವ ನಾವು. ನಿಮಗೆ ಕಾನೂನಿನ ಮುಷ್ಟಿಯನ್ನು ಬಿಗಿಯಾಗಿ ಹಿಡ್ಕೊಳ್ಳುವಷ್ಟು ತಾಕತ್ತಿಲ್ಲ ಅಂತಾಯ್ತಲ್ಲ. ನೀವು ಅವರನ್ನು ಕರೆದು ಕ್ಲೋಸ್ ಡೋರಲ್ಲಿ ಮಾಡಿದಂಥ ಮೀಟಿಂಗು, ವಿಚಾರಣೆ ಕೂಡ ಬಹಿರಂಗ ಆಗತ್ತೆ ಅಕ್ಷರಶಃ ಅಂತ ಆದರೆ ಇದು ಫೇಲ್ಯೂರ್ ಅಲ್ಲದೆ ಇನ್ನೇನು? ಕಾನೂನಿನ ಫೇಲ್ಯೂರ್ ಅಲ್ಲದೆ ಇನ್ನೇನು? ಈ ಫೇಲ್ಯೂರನ್ನು SIT ಹೊತ್ಕೊಳ್ತದ? ಕರ್ನಾಟಕ ಸರ್ಕಾರ ಹೊತ್ಕೊಳ್ತದೇನು? ಗೃಹ ಇಲಾಖೆ ಯಾವ ರೀತಿ ವರ್ತಿಸ್ತದೆ? ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅಪರಾಧ ಮಾಡಿದಂಥ ಪ್ರಜ್ವಲನಿಗೆ ಶಿಕ್ಷೆಯಾಗತಕ್ಕದ್ದು. ಇಂಥ ಕೇಸುಗಳು, ರೇಪ್ ಕೇಸು 2ನೇದು ದಾಖಲಾಗಿದೆ, ಲೈಂಗಿಕ ಹಗರಣದ ಕೇಸಿಗೆ ದಾಖಲಾಗಿದೆ. ಇಂಥ ಸ್ಥಿತಿಯಲ್ಲೂ ರೇವಣ್ಣ ತನ್ನ ಆಪ್ತ ಸಹಾಯಕನ ಮೂಲಕ ಭವಾನಿಯವರನ್ನು ಬಳಸಿ ಅಥವಾ ಭವಾನಿಯವರ ನೇತೃತ್ವದಲ್ಲೇ ಆ ಸಂತ್ರಸ್ತ ಮಹಿಳೆಯನ್ನು ಅಪಹರಿಸಿದ್ದು ನಿಜವೇ ಅಂತಾದರೆ ಅವರಿಗೂ ಶಿಕ್ಷೆ ಆಗತಕ್ಕದ್ದು, ಅದರಲ್ಲಿ ಯಾವುದೇ ಮುಲಾಜೆ ಇಲ್ಲ. ಆದರೆ ಈ ಯಾವ ಕೇಸಿಗೂ, ಮುಖ್ಯವಾಗಿ ನೇಹನ ಪ್ರಕರಣ, ಹಾಡೆ ಹಗಲು ಭೀಭತ್ಸವಾಗಿ ಕೊಲೆಯಾದಂಥ ಪ್ರಕರಣ, ಆ ಪ್ರಕರಣಕ್ಕೆ ಕೊಡದೇ ಇದ್ದಂಥ ಮಹತ್ವವನ್ನು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನ ಇನ್ವಾಲ್ವ್ಮೆಂಟ್ ಇದ್ದಂಥ ಈ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಅತಿ ಮಹತ್ವವನ್ನು, ಅತಿ ನದರನ್ನು, ಪ್ರತಿ ಕ್ಷಣವನ್ನು ಅದಕ್ಕೆ ವಿನಿಯೋಗಿಸ್ತಾ ಇರುವಂಥ ಉದ್ದೇಶ ಏನು? ಇದು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಬೇಕು. ಅದರ ಅರ್ಥ ಪ್ರಜ್ವಲ್ ರೇವಣ್ಣನನ್ನು ನೀವು ಅವರನ್ನು ಗಮನಿಸಬಾರದು,
ಅದನ್ನು ಡೈಲ್ಯೂಟ್ ಮಾಡಬೇಕು ಅಥವಾ ಇನ್ನೊಂದೋ ಮಗದೊಂದೋ ಅಲ್ಲವೇ ಅಲ್ಲ ಅಂತ. ಆದರೆ ಒಂದು ಪ್ರಕರಣದ ಸಹಜವಾದಂಥ ನಡೆ ಅಂತೇನಿತ್ತಲ್ಲ, ಅದಕ್ಕಿಂತ ಇದು ನಾಗಾಲೋಟದಲ್ಲಿ ಒಂದು ರಾಕೆಟ್ ಹಾರಿಸಿದಂಥ ವೇಗದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಂಥ ಉದ್ದೇಶ ಏನು ಕಾಂಗ್ರೆಸ್ ಸರ್ಕಾರದ್ದು ಅನ್ನೋದು ಬಹಳ ಮುಖ್ಯ. ಇದು ಜನಕ್ಕೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಜನಕ್ಕೆ ಅರ್ಥ ಆಗಿದೆ. ಅದಕ್ಕೆ ಪೂರಕವಾಗಿ ಟಿ ವಿ ಸಮೀಕ್ಷೆ ಮಾಡಿದಂಥ ಹಾಸನದ ಹೆಣ್ಣುಮಕ್ಕಳು, ಹಾಸನದ ಜನ ಕೆಲವರು ಮಾತಾಡಿದ್ದನ್ನು ನೀವು ಗಮನಿಸ್ಬೋದು. ಆ ಮುಗ್ಧ ಹೆಣ್ಮಕ್ಳು ಹೇಳ್ತಾರೆ, ಇದು ರಾಜಕೀಯ ಷಡ್ಯಂತ್ರ. ಈ ವಿಡಿಯೋ 4-5 ವರ್ಷದ ಹಳೆಯದು ಅಥವಾ ವರ್ಷಗಟ್ಟಲೆ ಹಳೆಯದು ಅಥವಾ 4-5 ತಿಂಗಳ ಹಿಂದೆಯೇ ಕಾಂಗ್ರೆಸ್ ಮುಖಂಡರಿಗೆ ಬಂದಿದೆ ಅನ್ನೋದು, ಇವೆಲ್ಲ ಆದರೆ ಈಗಲೇ ಯಾಕೆ ಈ ವಿಡಿಯೋ ಬಿಡುಗಡೆ ಮಾಡಿದರು? ಇಷ್ಟು ಎದ್ನೋ ಬಿದ್ನೋ ಅನ್ನುವಂಥ ರಭಸದ ತನಿಖೆ ಯಾಕೆ? ಅವನು ಬರ್ತೇನೆ, ನನಗೆ 7 ದಿನ ಅವಧಿ ಕೊಡಿ ಅಂತ ಹೇಳಿದಾಗಲೂ ಕೂಡ ಅವನು ತಲೆಮರೆಸ್ಕೊಂಡಿದ್ದಾನೆ. ಇಂಟರ್ಪೋಲ್ ಮೂಲಕ ಸಹಾಯ ಮಾಡಿ ಅಂತ CBIಗೆಲ್ಲ SIT ನೋಟಿಸ್ ಮಾಡಿದೆಯಲ್ಲ, ಯಾಕೆ? ಯಾವುದೇ ಪ್ರಕರಣಕ್ಕೂ ಇಲ್ಲದೇ ಇದ್ದಂಥ ತುರುಸು ಬಿರುಸು ಬಾಣ ಧಮಕಿ ಯಾಕೆ ಸರ್ಕಾರದ ಮೂಲಕ? ಅದರ ಹಿಂದಿರುವ ಸ್ವಾರ್ಥ ಏನು? ರಾಜಕೀಯ ಷಡ್ಯಂತ್ರ. 7ನೇ ತಾರೀಕಿನ ಮತದಾನದ ಮೇಲೆ ಪರಿಣಾಮ ಬೀರಿಸಲೇಬೇಕು. JDSನನ್ನು ಸರ್ವನಾಶ ಮಾಡಬೇಕು. ಅದಕ್ಕೆ ಮೈತ್ರಿಯನ್ನು ಮಾಡಿಕೊಂಡ BJPಯ ಮೇಲೆ ಆರೋಪ ಹೊರಿಸಬೇಕು. ನಡ್ಡಾ, ಅಮಿತ್ ಶಾ, ಮೋದಿ, ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರನ್ನು ಸಾರಾಸಗಟ್ಟಾಗಿ ಜನರ ಕಣ್ಣೆದುರು ಬೀಳಿಸಬೇಕು ಅನ್ನುವಂಥ ಒಂದು ಷಡ್ಯಂತ್ರ. ಆದರೆ ತಮಾಷೆ ಏನಾಗ್ತದೆ ನೋಡಿ, 7ನೇ ತಾರೀಕು ಆಗಲಿ, ಇದರ ನಿಜವಾದ ಚಿತ್ರ ಹೊರಗೆ ಬರುತ್ತೆ. ತನಿಖೆ ಯಾವ ಗತಿಯಲ್ಲಿ ಸಾಗತ್ತೆ ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಆಮೆಯ ಪ್ರವೇಶ ಆಗತ್ತೆ. ಆಗ ಈಗ ಕುದುರೆ ಓಡ್ತಾ ಇದೆ, ಆಮೇಲೆ ಆಮೆಯ ಪ್ರಕರಣ ಬರ್ತದೆ. ಆಮೇಲೆ ಎಲ್ಲ ಹಿಂದೆ ನಾನು ಹೇಳಿದಂಥ ಪ್ರಕರಣದ ಹಾಗೇನೆ ಫೈಲ್ ಮೇಂಟೈನ್ ಆಗತ್ತೆ. ಆಮೇಲೆ ಇಡೀ ಗೌಡ ಸಮಾಜದ ಸ್ವಾಭಿಮಾನಕ್ಕೆ ಕೊಳ್ಳಿ ಹಚ್ಚುವ ಕೆಲಸವನ್ನು ಈ ವಿಡಿಯೋ ಬಿಟ್ಟಂತ ಕೈ ಮಾಡಿದೆ. ಕುಮಾರಸ್ವಾಮಿ ವರ್ಷದ DKಶಿ ಇದರ ಸೂತ್ರಧಾರ ಅನ್ನೋದು ಕುಮಾರಸ್ವಾಮಿ ಅವರ ವರಸೆ. ಆಮೇಲೆ ಕುಮಾರಸ್ವಾಮಿ, ಪ್ರಜ್ವಲ್, ದೇವೇಗೌಡ, ರೇವಣ್ಣ ಇವೆಲ್ಲವೂ ಏನನ್ನು ಸೂಚಿಸ್ತದೆ? ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಮಾಡಿದ ಕೆಲಸಕ್ಕೆ ಅನಾವಶ್ಯಕವಾಗಿ ದೇವೇಗೌಡರನ್ನು, ಕುಮಾರಸ್ವಾಮಿಯನ್ನು ಎಳೆದು ತರುವಂಥ ಕೆಲಸ. ಪರ್ಯಾಯವಾಗಿ ಈಗ ಅದು ಗೌಡ ಸಮಾಜದ ಇಡೀ ಸ್ವಾಭಿಮಾನದ ಒಂದು ಪ್ರಶ್ನೆಯಾಗಿ ಹುಟ್ಟುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದು ರಾಜಕೀಯವಾಗಿ ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ಮುಂದುವರಿತದೆ. ಆದರೆ ಕಾಂಗ್ರೆಸ್ಸಿಗೆ 7ನೇ ತಾರೀಕಿನ ಮತದಾನದ ನಂತರ ಇದರ ಬಗ್ಗೆ ಯಾವ ಆಸಕ್ತಿ ಉಳಿಯುವುದಿಲ್ಲ. ಇದು ಗ್ಯಾರಂಟಿ. ಅಂದರೆ ಈ ದೇಶ 75 ವರ್ಷಗಳಲ್ಲಿ ರಾಜಕಾರಣಕ್ಕಾಗಿ, ಅಧಿಕಾರಕ್ಕಾಗಿ, ಸ್ವಜನ ಪಕ್ಷಪಾತಕ್ಕಾಗಿ ಯಾವ ಸೀಮೆಯನ್ನು ದಾಟ್ತದೆ ಅನ್ನೋದಕ್ಕೆ, ಯಾವುದೇ ರೀತಿಯ ಕ್ಷುದ್ರತೆಗೂ ಕೈ ಹಾಕ್ತದೆ ಅನ್ನೋದಕ್ಕೆ ಇದು ಪ್ರಬಲವಾದಂಥ ಸಾಕ್ಷಿ. ಇದು ಕಾಂಗ್ರೆಸ್ಸಿಗೆ ಇತಿಹಾಸ ಬೇಕಾಗಿಲ್ಲ. ಇತಿಹಾಸ ಬೇಕಾಗಿರೋದು ಯಾವುದು? ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ, ಇಡೀ ಒಂದು ಭಾರತವನ್ನು ಕುಲಗೆಡಿಸಿ, ಮೂರ್ತಿಯನ್ನು ಭಂಜಿಸಿ, ನಮ್ಮ ಸನಾತನ ಧರ್ಮವನ್ನು ಒಡೆದು ಕಾಶಿ, ಮಥುರಾ, ಹಂಪಿ ಎಲ್ಲ ಕಡೆ ನುಚ್ಚು ನೂರು ಮಾಡಿದಂಥ ವಿಧ್ವಂಸಕರನ್ನು ದೇಶ ಸೇವಕರಾಗಿ ಮತ್ತು ಮಹಾನ್ ನೇತಾರರಾಗಿ ಕಟ್ಟುವ ಕೆಲಸವನ್ನು ಈ 75 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿದೆ. ಸಾವರ್ಕರ್ ಅಂತ ಮಹಾನ್ ದೇಶಭಕ್ತನನ್ನು ದೇಶದ್ರೋಹಿಯಾಗಿ ಚಿತ್ರಿಸಿದೆ. ಇವತ್ತು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋದ ಪ್ರಕರಣವನ್ನು ಇಟ್ಟುಕೊಂಡು ನೈತಿಕತೆಯ ಪಾಠವನ್ನು ಮಾಡುವಂಥ ಇದೇ ಕಾಂಗ್ರೆಸ್ಸು 47ರಲ್ಲಿ ಪ್ರಥಮ ಪ್ರಧಾನಿಯಾದಂಥ ನೆಹರುನಿಂದಲೇ ಈ ಅನೈತಿಕ ಒಂದು ಕೆಲಸ, ಅನೈತಿಕ ರಾಜಕಾರಣ ಅಥವಾ ಅನೈತಿಕವಾದಂಥ ಈ ಮಹಿಳೆಯರನ್ನು ಬಳಸ್ಕೊಳ್ಳುವಂಥ ಕೆಲಸ ಆರಂಭ ಆಗಿತ್ತು ಅನ್ನೋದನ್ನು ಯಾಕೆ ಮರೆತಾ ಇದೆ? ಅದನ್ನು ಪ್ರಶ್ನಿಸಬೇಕಲ್ಲ ನಾವು.
ಹಾಗಾಗಿ ಪ್ರಜ್ವಲ್ ಅಪರಾಧಿ ಅಂತ ಪ್ರೂವ್ ಆದರೆ ನಾವು ನಿರಂತರವಾಗಿ ಹೇಳ್ಕೊಬಂದಾಗೆ ಕಠಿಣವಾದ ಶಿಕ್ಷೆ ಆಗತಕ್ಕದ್ದು. ಅದೇ ನೀವು ಈ ಎಲ್ಲ ರೀತಿಯ ಪ್ರಕರಣಕ್ಕೂ ಇದೇ ರೀತಿಯ ಪ್ರಾಧಾನ್ಯತೆಯನ್ನು ಕಾಂಗ್ರೆಸ್ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅನ್ನುವ ಪ್ರಶ್ನೆಯೂ ನಮ್ಮದು. ನೇಹನ ಪ್ರಕರಣ ಮುಖ್ಯವಾಗಿ ಯಾಕೆ ಬೀದರ್ನಲ್ಲಿ ಇನ್ನೊಂದು ಆಧಾರದ ಪ್ರಕರಣ ಆಗಿದೆ, ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಲಹಂಕದ ಪ್ರಕರಣ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಈಗ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಮಾಡಿ ಆ ಅಪ್ರಾಪ್ತೆಯನ್ನು ಗರ್ಭಿಣಿ ಮಾಡಿ ಮೋಸ ಮಾಡಿದಂಥ ಸದ್ದಾಂ ಹುಸೇನ್ಗೆ ಯಾಕೆ ಈ ರೀತಿಯ ತ್ವರಿತವಾದಂಥ ವಿಚಾರಣೆಯ ಬಾಣವನ್ನು ಬಿಡ್ತಾ ಇಲ್ಲ ನೀವು? ಕೇವಲ ಮಾತಿಗೆ ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನೇ ಮುನ್ನೆಲೆಗೆ ತಂದು ಇಲ್ಲ ಸಲ್ಲದ ಗ್ಲೋರಿಫೈ ಮಾಡಿ ನೀವು ವಿಚಾರಣೆ ನಡೆಸಿ, ಅಪರಾಧಿ ಅಂತಾದರೆ ತಕ್ಕ ಶಿಕ್ಷೆ ಕೊಡಿ, ಅದು ಅದರದೇ ಆದಂಥ ಹಾದಿಯಲ್ಲಿ ಸಾಗಬೇಕು. ಅದರ ಬದಲು ಎಲ್ಲವನ್ನೂ ಸಮಾಜಕ್ಕೆ ಬಿಡುವ, ಎಲ್ಲವನ್ನೂ ಜನರ ಎದುರು ತೆರೆದಿಡುವ ಮತ್ತು ಇದೊಂದು ಐತಿಹಾಸಿಕ ಪ್ರಕರಣ ಅನ್ನುವ ರೀತಿಯಲ್ಲಿ ಅದನ್ನು ತ್ವರಿತ ವಿಚಾರಣೆಗೆ ಮುಂದು ಮಾಡುವ. ಹಾಗಾದರೆ ನೀವು ನೇಹ ಪ್ರಕರಣಕ್ಕೆ ಪ್ರತ್ಯೇಕವಾದಂಥ ಕೋರ್ಟನ್ನು ನಿರ್ಮಿಸ್ತೇವೆ, 120 ದಿನದಲ್ಲಿ ನಿರ್ಣಾಯಕವಾದಂಥ ಹಂತಕ್ಕೆ ಈ ಕೇಸನ್ನು ತರ್ತೇವೆ ಅಂತ ವಾಗ್ದಾನ ಮಾಡಿದ್ರಲ್ಲ, ಅದರದ್ದು ಏನಾಯಿತು ಹೇಳಬೇಕಿತ್ತಲ್ಲ, ಹೇಳಲಿಲ್ಲ. ನೇಹಾನ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಲಾಯಿತು. ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಪ್ರಜ್ವಲ್ ರೇವಣ್ಣನ ಹಳೆಯ ವಿಡಿಯೋವನ್ನು ಹೊಸ ಬಾಟ್ನಲ್ಲಿ ಸರಿಯಾದಂಥ ಶೇಪಿಗೆ ಸರಿಯಾದ ಸಮಯಕ್ಕೆ ಬಿಡಲಾಯಿತು. ಸಿನಿಮಾ ಬಿಡುಗಡೆ ಮಾಡಿದ ಹಾಗೆ. ಎಷ್ಟು ಕ್ರೌರ್ಯದ ಕೈ ಇರಬೇಕದು, ಆ ಬಿಡುಗಡೆ ಮಾಡಿದಂಥ ಕೈ. ಸಾವಿರ ಹೆಣ್ಣುಮಕ್ಕಳ ಬದುಕನ್ನು ಬಲಿ ಹಾಕಿ ಇಡೀ ಹಾಸನದ ಸೀಮೆಯ ಹೆಣ್ಣುಮಕ್ಕಳನ್ನು ಶೀಲಗೆಟ್ಟವರು ಅನ್ನುವ ರೀತಿಯಲ್ಲಿ ಚಿತ್ರಿಸಿ ಇಂಥ ಭೀಭತ್ಸವಾದಂಥ ಮಾನಕ ಕಳೆಯುವಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ಸಮಾಜದಲ್ಲಿ ಎಂಥ ಒಂದು ಕ್ಷೋಭೆಯನ್ನು ತಂದು ನಿಲ್ಲಿಸಿ, ಏನೇ ಆಗಲಿ ನಾವು ಅಧಿಕಾರಕ್ಕೆ ಬರಬೇಕು, ಏನೇ ಆಗಲಿ ನಾವು ಅಧಿಕಾರದ ರಾಜಕಾರಣದಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಹುನ್ನಾರದ ಮಧ್ಯೆ ಈ ವಿಡಿಯೋ ಪ್ರಕರಣವನ್ನು ನಿಭಾಯಿಸ್ತಾ ಇರುವಂಥ ಸರ್ಕಾರದ ಒಟ್ಟು ರೀತಿ ನೀತಿ ನಿಲುವು ಜನ ಆಕ್ಷೇಪಾರ್ಹವಾಗಿ ಮತ್ತು ಅತ್ಯಂತ ಕ್ಷುದ್ರವಾಗಿ ಹೇಸಿಗೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋದನ್ನು ಪ್ರಾಯಶಃ 7ನೇ ತಾರೀಕು ಆದಮೇಲೆ ಅದು ಸಾಮೂಹಿಕವಾಗಿ ಅದು ಗಮನಕ್ಕೆ ಬರುತ್ತೆ. ಮತ್ತು ಸರ್ಕಾರವು ಕೂಡ ತನ್ನ ಈ ತನಿಖೆಯ ಜೋಶಿನಿಂದ ವಿರಮಿಸುವಂಥ ಮತ್ತು ಅದರದೇ ಆದಂಥ ಒಂದು ಈ ಎಲ್ಲ ಪ್ರಕರಣಕ್ಕೆ ಆದಂಥ ಅವಸ್ಥೆ ಆಗುವುದನ್ನು ನಾವೆಲ್ಲರೂ ನೋಡ್ತೇವೆ ಅನ್ನುವಂಥದ್ದು ನನಗಂತೂ ಖಚಿತತೆ ಇದೆ. ನಮಸ್ತೆ.